ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಶ್ರೀಕೃಷ್ಣ ಜಯಂತಿಯ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಪಟ್ರೇನಹಳ್ಳಿ ರಾಧಾ ರುಕ್ಮಿಣಿ ಸಮೇತ ವೇಣುಗೋಪಾಲನಿಗೂ ವಿಶೇಷ ಪೂಜೆ. ಮಕ್ಕಳಿಗೆ ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮ. ಪ್ರಸಿದ್ಧ ಪ್ರವಾಸಿ ತಾಣ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಶ್ರಾವಣ ಶನಿವಾರ ಪ್ರಯುಕ್ತ ಹರಿದು ಬಂದ ಭಕ್ತ ಸಾಗರ. ಶ್ರೀನಿವಾಸ ಸಾಗರ ಕೆರೆ ತುಂಬಿ ಕೋಡಿ. ಶನಿವಾರ ನೂರಾರು ಜನ ಕೆರೆಯ ವೀಕ್ಷಣೆಗೆ ಆಗಮನ. ಮಳೆ ನೀರಿನ ಜೊತೆಗೆ ಎಚ್ಎನ್ ವ್ಯಾಲಿ ಕಲುಷಿತ ಮಿಶ್ರಿತ ನೀರು ಎಂಬ ಅರಿವಿಲ್ಲದೆ ಸ್ನಾನ. ಇಂದಿನ ಯುವ ಪೀಳಿಗೆ ದಾರಿ ತಪ್ಪುತ್ತಿದ್ದು ನಟರ ಸಂಭ್ರಮಾಚರಣೆ ಬಿಟ್ಟು ಉತ್ತಮ ಜೀವನ ರೂಪಿಸಿಕೊಳ್ಳಿ. ಶಾಸಕ ಸುಬ್ಬಾರೆಡ್ಡಿ ಕರೆ. ವಾರ್ತೆಗಳ ವಿವರ. ಇಂದು ಶ್ರೀಕೃಷ್ಣ ಜಯಂತಿ. ದೇಶದಾದ್ಯಂತ ಶ್ರೀಕೃಷ್ಣನ ಆರಾಧಕರು ಕೃಷ್ಣ ವಂಶದ ಯಾದವ ಸಮುದಾಯ ಹಾಗೂ ಅನಾದಿ ಕಾಲದಿಂದಲೂ ಕೃಷ್ಣನನ್ನ ಪೂಜಿಸುತ್ತಾ ಬಂದಿರುವರು. ಇಂದು ಶ್ರೀಕೃಷ್ಣ ಅಥವಾ ವೇಣುಗೋಪಾಲ ಸ್ವಾಮಿ ದೇವಾಲಯಗಳಿಗೆ ವಿಶೇಷ ಅಲಂಕಾರ, ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಮಕ್ಕಳಿಗೆ ಶ್ರೀಕೃಷ್ಣ ರಾಧೆ ವೇಷಗಳನ್ನು ಹಾಕಿಸಿ ದೇವಾಲಯಕ್ಕೆ ಕರೆತಂದು ಪೂಜೆ ಸಲ್ಲಿಸಿದರು. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಸರ್ಕಾರವೇ ಶ್ರೀಕೃಷ್ಣ ಜಯಂತಿಗೆ ಅನುಮತಿ ನೀಡಿರುವುದರಿಂದ ಎಲ್ಲಾ ಕಚೇರಿಗಳಲ್ಲೂ ಕೃಷ್ಣನ ಪೂಜೆ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪುರಾತನ ಕಾಲದಿಂದ ಅಂದರೆ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಪಟ್ರೇನಹಳ್ಳಿಯ ರಾಧಾ ರುಕ್ಮಿಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ಇತ್ತೀಚೆಗೆ ಪುನರುಜ್ಜೀವನಗೊಳಿಸಿ ಸುಣ್ಣ ಬಣ್ಣ ಸಮೇತ ಆಕರ್ಷವಾಗಿಸಿದ್ದಾರೆ. ಇಂದು ಶ್ರೀಕೃಷ್ಣ ಜಯಂತಿಯನ್ನು ಗ್ರಾಮದ ಎಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಮಹಿಳೆಯರಿಂದ ಭಜನೆ ಹಮ್ಮಿಕೊಳ್ಳಲಾಗಿತ್ತು. ಬಂದ ಭಕ್ತರಿಗೆಲ್ಲ ಅನ್ನ ಸಂತರ್ಪಣೆ, ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೈಗೊಂಡಿದ್ದರು. ಹಾಗೆಯೇ ನಗರದ ಹೃದಯ ಭಾಗದಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೂ ವಿಶೇಷ ಅಲಂಕಾರ ಸೇವೆ ನಡೆದಿದ್ದು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಗೋಪಿನಾಥ ಬೆಟ್ಟದಲ್ಲಿರುವ ಶ್ರೀಕೃಷ್ಣನಿಗೂ ಇಂದು ಹೂವಿನ ಅಲಂಕಾರ, ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಯಾದವ ಸಂಘ ಸಮಾಜದ ಒಬ್ಬ ಮುಖಂಡ ಗಂಗಾಧರಪ್ಪ ಎಂಬುವವರು ನಿಧನರಾಗಿರುವುದರಿಂದ ಇಂದು ಶ್ರೀಕೃಷ್ಣನ ಅದ್ದೂರಿ ಮೆರವಣಿಗೆ, ರಾತ್ರಿಗೆ ಶ್ರೀಕೃಷ್ಣ ವಧೆ, ನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಂದು ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಹಠಾತ್ ಆಗಿ ಸಮುದಾಯದ ಮುಖಂಡ ತೀರಿಕೊಂಡಿದ್ದರಿಂದ ಅನಿವಾರ್ಯವಾಗಿ ಮುಂದೂಡಬೇಕಾಯಿತು ಎಂದು ತಾಲೂಕು ಅಧ್ಯಕ್ಷ ಮುನಿಕೃಷ್ಣ ತಿಳಿಸಿದರು. ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ತಾಲೂಕು ಯಾದವ ಸಂಘದ ವತಿಯಿಂದ ನಾವು ಇಂದು ದೇವರಿಗೆ ಅಭಿಷೇಕ, ಅಲಂಕಾರ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ, ಹಾಗೆ ಸರ್ಕಾರಿ ವೇದಿಕೆ ಕಾರ್ಯಕ್ರಮ, ಅದರ ನಂತರ ಒಂದು ಅದ್ದೂರಿಯಾಗಿ ಒಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವರನ್ನು ಊರಿನ ಪ್ರಮುಖ ನಗರ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ವಿ. ಮತ್ತು ಅದೇ ರೀತಿ ಇವತ್ತಿನ ಸಂಜೆ ಕನ್ನಡಭವನದಲ್ಲಿ 6:30ಗೆ ಶ್ರೀಕೃಷ್ಣ ಸಂಧಾನ ಎಂಬ ನಾಟಕವನ್ನು ಆಯೋಜನೆ ಮಾಡಿದ್ವಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಲೂರು ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ 4ನೇ ಶ್ರಾವಣ ಶನಿವಾರದ ಅಂಗವಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದರು. ಮಾಲೂರಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮುಂಜಾನೆ 4ರಿಂದ ಭಕ್ತರಿಗೆ ದೇವರ ದರ್ಶನ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಸ್ವಾಮಿಗೆ ವಿಶೇಷ ಅಲಂಕಾರ ಪೂಜೆ ನಡೆಯಿತು. ಇನ್ನು ವಿಶೇಷ ದರ್ಶನಕ್ಕೆ 100 ರು ನಿಗದಿಪಡಿಸಿ ವಿಶೇಷ ಅನುಕೂಲ ಕಲ್ಪಿಸಲಾಗಿತ್ತು. ಈ ವಿಶೇಷ ದರ್ಶನದ ಟಿಕೆಟ್ ಪಡೆದ ಭಕ್ತರಿಗೆ 1 ಲಡ್ಡು ದೇವಸ್ಥಾನದ ವತಿಯಿಂದಲೇ ನೀಡಲಾಗುತ್ತಿತ್ತು. ದೇವಸ್ಥಾನಕ್ಕೆ ಬೆಂಗಳೂರು, ಕೋಲಾರ, ಹೊಸಕೋಟೆ, ಆನೇಕಲ್, ಮಾಲೂರು, ಕೆಜಿಎಫ್ ಅಲ್ಲದೆ ನೆರೆಯ ತಮಿಳುನಾಡಿನ ಹೊಸೂರು, ಕೃಷ್ಣಗಿರಿ ಮತ್ತು ಆಂಧ್ರ ಪ್ರದೇಶದಿಂದಲೂ ಹೆಚ್ಚಿನ ಭಕ್ತರು ಆಗಮಿಸಿ ಭಕ್ತರು ದೇವರ ದರ್ಶನ ಪಡೆದರು.
ಅನೇಕ ಹರಕೆಗಳನ್ನ ಹೊತ್ತು ದೇವಸ್ಥಾನಕ್ಕೆ ಬರುತ್ತಾರೆ. ಹಾಗೆಯೇ ಭಕ್ತರ ಹರಕೆಗಳು ತೀರಿದ ನಂತರ ಮುಡಿ ಕೊಡುವ ಪದ್ಧತಿ ಇಲ್ಲಿಯದಾಗಿದ್ದು ಚಿಕ್ಕ ತಿರುಪತಿಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ಇನ್ನು ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆವೈ ನಂಜೇಗೌಡ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಮಾಲೂರು ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ, ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಮೂರ್ತಿ ಸೇರಿದಂತೆ ವಿವಿಧ ಗಣ್ಯರು ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯ ನೀರಿನ ಜೊತೆಗೆ ಎಚ್ಎನ್ ವ್ಯಾಲಿ ನೀರಿನಿಂದ ಶ್ರೀನಿವಾಸ ಸಾಗರ ಕೆರೆ ತುಂಬಿ ಕೂಡಿ ಹೋಗುತ್ತಿದ್ದು, ಶನಿವಾರ ನೂರಾರು ಜನ ಕೆರೆ ವೀಕ್ಷಣೆಗಾಗಿ ಆಗಮಿಸಿದ್ರು. ಇದು ಎಚ್ಎನ್ ವ್ಯಾಲಿ ನೀರು ಎಂಬ ಅರಿವಿಲ್ಲದೆ ಸ್ನಾನ ಮಾಡುತ್ತಿದ್ದುದು ಕಂಡುಬಂತು. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗ ಮಧ್ಯೆ ಕಣಿವೆಯಲ್ಲಿ ಬರುವ ಶ್ರೀನಿವಾಸ ಸಾಗರ ಕೆರೆ ಇತ್ತೀಚೆಗೆ ಸುರಿದ ಮಳೆ ನೀರು ಜೊತೆಗೆ ಎಚ್ಎನ್ ವ್ಯಾಲಿ ನೀರು ತುಂಬಿದ್ರಿಂದ ಕೂಡಿ ಹೋಗುತ್ತಿದ್ದು, ಕೆರೆ ನೀರನ್ನು ವೀಕ್ಷಿಸಲು ಸಾರ್ವಜನಿಕರು ಆಗಮಿಸುತ್ತಿದ್ದಾರೆ. ಶ್ರೀನಿವಾಸ ಸಾಗರ ಕೆರೆಗೆ ಹೆಬ್ಬಾಳ ನಾಗವರ ವ್ಯಾಲಿಯ ನೀರನ್ನ 2 ಹಂತಗಳಲ್ಲಿ ಶುದ್ಧೀಕರಿಸಿ ಬಿಡಲಾಗ್ತಿದೆ. ಇದರ ವಾಸ್ತವ ಅರಿವಿಲ್ಲದೆ ಜನರು ನೀರಿನಲ್ಲಿ ಸ್ನಾನ ಮಾಡುವುದು, ಕೆರೆ ಕೋಡಿ ಕೆಳಗೆ ನಿಂತು ಆಟ ಆಡುವುದು ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಸಣ್ಣ ನೀರಾವರಿ ಇಲಾಖೆ ಫಲಕಗಳನ್ನು ಹಾಕಿದ್ರೂ ಎಚ್ಚೆತ್ತುಕೊಂಡಿಲ್ಲ. ಎಚ್ಎನ್ ವ್ಯಾಲಿ ನೀರು ಜೊತೆಗೆ ಮಳೆ ನೀರು ಮಿಶ್ರಣವಾಗಿ ಹರಿಯುತ್ತಿದೆ. ಸಣ್ಣ ನೀರಾವರಿ ಇಲಾಖೆ ಬಹಳಷ್ಟು ಮುಂಜಾಗ್ರತೆ ಕೈಗೊಂಡು ಕೆರೆ ಏರಿ ಮೇಲೆ ಪಂಚಿಂಗ್ ಹಾಕಿದ್ದಾರೆ. ಆದರೆ ಕೆರೆಗೆ ಪ್ರವೇಶ ಪಡೆಯುವ ಕೆರೆಯ ಎಡಭಾಗದಲ್ಲಿ ಪಂಚಿಂಗ್ ಇಲ್ಲ. ಇದೇ ಸ್ಥಳದಲ್ಲಿ ಇತ್ತೀಚೆಗೆ ಆಟವಾಡಲು ಹೋಗಿ 4 ಜನ ಅಮಾಯಕರು ಸಾವನ್ನಪ್ಪಿದ್ರು. ಜನ ನೀರಿಗೆ ಇಳಿಯುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗಿದೆ. ಆ ನೀರಿನಲ್ಲಿ ಆಟ ಆಡುವ ಮೋಜಿನಲ್ಲಿ ದುಸ್ಸಾಹಸಕ್ಕೆ ಇಳಿಯಬಾರದೆಂದು ಪೊಲೀಸರು ಎಚ್ಚರಿಸಿದ್ದಾರೆ. ಎ ನ್ಯೂಸ್ ಟಿವಿ ಬ್ಯೂರೋ, ಮಂಚೇನಹಳ್ಳಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ.
ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದೆ. ಯುವಕರು ನಟರ ಸಂಭ್ರಮಾಚರಣೆ ಬಿಟ್ಟು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಭಾಗವಹಿಸಿ ಮಾತನಾಡಿ, ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಬರುವ ವಿದ್ಯಾರ್ಥಿಗಳು ರೈತರು, ಕಾರ್ಮಿಕರು, ಮಧ್ಯಮ ವರ್ಗದಿಂದ ಬಂದಿರುತ್ತಾರೆ. ಅವರಿಗೆ ನಮ್ಮ ಸರ್ಕಾರ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡುತ್ತಾರೆ. ನೀವು ಸಹ ಒಂದು ಗುರಿಯನ್ನ ಇಟ್ಟು ನಾನು ಈ ರೀತಿ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಮುನ್ನಡೆಯಬೇಕು. ಆದರೆ ಇತ್ತೀಚೆಗೆ ಯುವ ಪೀಳಿಗೆ ಹಾದಿ ತಪ್ಪುತ್ತಿದೆ. ಸಮಾಜದಲ್ಲಿ ತಪ್ಪು ಮಾಡಿದ ವ್ಯಕ್ತಿಗೆ ಜೈಕಾರ ಹಾಕುತ್ತೀರಾ. ನಿಮ್ಮ ಪೋಷಕರ ಹುಟ್ಟು ಹಬ್ಬವಾಗ್ಲಿ, ಅವರ ಮದುವೆಯ ಸಂಭ್ರಮದ ದಿನವಾಗ್ಲಿ ನಿಮಗೆ ನೆನಪಿರುವುದಿಲ್ಲ. ಒಬ್ಬ ಸೆಲೆಬ್ರಿಟಿ ಕೊಲೆ ಕೇಸಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಹಿಂಸಿಸಿ ಕೊಂದವರಿಗೆ ಜೈಕಾರ ಹಾಕುತ್ತಾರೆ. ಬಿಡುಗಡೆಯಾದಾಗ 100 ಕಾರುಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಇದರಿಂದ ಸಮಾಜ ಉದ್ಧಾರ ಆಗುವುದಿಲ್ಲ ಎಂದರು. ಹಾದಿ ತಪ್ತಾ ಇದ್ದಾರ ಅನಿಸುತ್ತೆ. ಯಾಕಂದ್ರೆ 2-3 ಇಂಡಸ್ಟ್ರಿಯಲ್ಲಿ ನೋಡ್ತಾ ಇದ್ದೀನಿ. ಈ ಫಿಲ್ಮ್ ಆರ್ಟಿಸ್ಟ್ ಬಗ್ಗೆ ನಿಮಗೆ ಅತಿಯಾದಂಥ ಅಭಿಮಾನ ಇರುತ್ತೆ. ಏನು ನಿಮ್ಮ ತಾಯಿ ತಂದೆಗಿಂತ ಹೆಚ್ಚಿನ ಅಭಿಮಾನ ಇರುತ್ತೆ. ನಿಮ್ಮ ತಾಯಿ ತಂದೆ ಬರ್ತ್ಡೇ ಆದ ದಿವಸ ನಿಮ್ಗೆ ಜ್ಞಾಪಕ ಇರಲ್ಲ. ಯಾವನೋ ಒಬ್ಬ ಚಿತ್ರನಟನ ಬರ್ತ್ಡೇ ಆದಾಗ ನಿಮ್ಗೆ ಜ್ಞಾಪಕ ಇರುತ್ತೆ. ಬೆಳಗ್ಗೆ ಎದ್ದ ಹಾಲ್ ಪ್ಯಾಕೆಟ್ ತಗೊಂಡಾಗ ಅವ್ನ ಕಟೌಟ್ಗೆ ಉಳಿತೀರ ಅಂದರೆ ಎಲ್ಲಿದೆ ನಮ್ಮಲ್ಲಿ ಆ ಉದ್ಯೋಗ? ಯೋಚನೆ ಮಾಡಿ. ಹುಟ್ಟಿಸಿದಂಥ ತಂದೆ ತಾಯಿ ಬರ್ತ್ಡೇ ಗೊತ್ತಿಲ್ಲ. ಯಾವನೋ ಒಬ್ಬ ಅವ್ರ ಸ್ವಂತಕ್ಕಾಗಿ ಅವನು ಚಿತ್ರನಟನಾಗಿರೋದು, ಅವನ ಬಗ್ಗೆ ನಿಮಗೆ ಅಷ್ಟು ಕಾಳಜಿ ಆದರೆ. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಎ ಶ್ರೀನಿವಾಸ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಆರ್ ರೆಡ್ಡಿ, ಪ್ರಾಂಶುಪಾಲ ರಾಜಕುಮಾರ್, ವಿಭಾಗ ಅಧಿಕಾರಿಗಳಾದ ಜ್ಯೋತಿ ಎಂವಿ, ನೇತ್ರಾವತಿ, ಎಚ್ಆರ್ ಗಿರೀಶ್, ಎಂ ಮೊಹಮ್ಮದ್ ಅಸ್ತಾಕ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತೊಲಗಿಸುವ ನಿಟ್ಟಿನಲ್ಲಿ ದೇವನಹಳ್ಳಿ ಶ್ರೀ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಸಮಿತಿಯಿಂದ ಸರ್ಕಾರದ ಎಸ್ಐಟಿ ತನಿಖೆ ಅನಾಮಿಕ ದೂರು ಪರಿಗಣನೆ ಅವಾಸ್ತವಿಕವಾಗಿದೆ ಎಂದು ಪಾದಯಾತ್ರೆ ಸಮಿತಿಯ ಸದಸ್ಯ ಶಿವಪ್ರಸಾದ್ ತಿಳಿಸಿದರು. ನವೀನ್ ರೆಕಾರ್ಡ್ ಮಾಡ್ತಾರೆ, ತಗೊಳ್ಳಿ, ಫೋಟೋ ತಗೊಳ್ಳಿ ನೋಡಿ. ದೇವನಹಳ್ಳಿ ಪಟ್ಟಣದ ಹಳಿ ತಾಲೂಕು ಕಚೇರಿ ಪಕ್ಕದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇಗುಲದ ಆವರಣದಲ್ಲಿ ದೇವನಹಳ್ಳಿ ಶ್ರೀ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಸಮಿತಿ ವತಿಯಿಂದ ನಡೆದ ಸಮಿತಿಯ ಪದಾಧಿಕಾರಿಗಳ ಸಭೆಯಲ್ಲಿ ಶಿವಪ್ರಸಾದ್ ಮಾತನಾಡಿ, ಸರ್ಕಾರ ಎಸ್ಐಟಿ ತನಿಖೆಯನ್ನ ಅನಾಮಿಕ ದೂರಿನ ಆಧಾರದ ಮೇಲೆ ಮಾಡ್ತಿದ್ದಾರೆ. ದೂರು ಕೊಟ್ಟಿರುವ ವ್ಯಕ್ತಿ ಯಾರು, ಏನು, ಎಲ್ಲಿಯವನು ಎಂದು ಇಡೀ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಮುಸುಕು ಹಾಕಿ ಅವನನ್ನ ಹೀ ಮ್ಯಾನ್ ಶೋ ಮ್ಯಾನ್ ಅನ್ನಾಗಿಸಿ ಒಬ್ಬರಿಗೂ ಪರಿಚಯ ಸಿಗದ ರೀತಿಯಲ್ಲಿ ಮಾಡಿದ್ದಾರೆ. ಅವನನ್ನು ಎಸ್ಐಟಿ ತನಿಖೆಗೆ ಜವಾಬ್ದಾರಿ ಕೊಡದೆ ಇನ್ನೆಲ್ಲೋ ಇಟ್ಟುಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಹೆಣ ಹೂತು ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಸುಜಾತ, ಅನನ್ಯ ಭಟ್ ಪಾತ್ರಗಳನ್ನ ಸೃಷ್ಟಿ ಮಾಡುತ್ತಾರೆ. ತನಿಖೆಯಲ್ಲಿ ಅನನ್ಯ ಭಟ್ ಹುಟ್ಟೇ ಇಲ್ಲ. ಹೀಗೆ ಸೃಷ್ಟಿ ಮಾಡಿಕೊಂಡು ತನಿಖೆ ನಡೆಯುತ್ತಿದೆ. ಈ ಷಡ್ಯಂತ್ರ ನಿಲ್ಲಬೇಕೆಂದು ಒತ್ತಾಯಿಸಿದ್ರು. ಏನು SIT ತನಿಖೆಯನ್ನು ಮಾಡ್ತಿದ್ದಾರೆ, ಒಬ್ಬ ಅನಾಮಿಕ ಬಂದು ಒಂದು ದೂರು ಕೊಡ್ತಾನೆ. ಆ ದೂರಿನ ಆಧಾರದ ಮೇಲೆ SIT ತನಿಖೆ ಮಾಡ್ತಿದ್ದಾರೆ. ಈ SIT ತನಿಖೆ ಮಾಡ್ತಿರೋಂಥ ಆ ದೂರು ಕೊಟ್ಟಿದ್ದಾನಲ್ಲ, ಆ ದೂರು ಕೊಟ್ಟಿರೋ ಯಾರು, ಏನು, ಎತ್ತ, ಎಲ್ಲೋನು ಯಾರಿಗೂ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅವನು ಪೂರ್ತಿ ಮುಸುಕು ಹಾಕಿ ಅವನ್ನ ಈ ಮ್ಯಾನು ಶೋ ಮ್ಯಾನ್ ಎಲ್ಲ ಮಾಡಿ ಬಟ್ಟೆ ಹಾಕ್ಬಿಟ್ಟು ಒಬ್ರಿಗೂ ಅವನ ಪರಿಚಯ ಸಿಗದಿದ್ದಂಗೆ ಮಾಡಿದ್ದಾರೆ. ಸೊ ಅವನ್ನ ಯಾವುದೇ ಕಾರಣಕ್ಕೂ SIT ಜವಾಬ್ದಾರಿ ಕೊಡ್ದಿರೋ ಹಿಂದೆಲ್ಲ ಹೋಗಿ ಅವ್ನು ಇಟ್ಕೊಂಡು ತನಿಖೆ ಮಾಡ್ತಿದ್ದಾರೆ. ಸೊ ಅದು ಹಿಂದೆಲ್ಲ ಹೋಗಿ ತನಿಖೆ ಅವನು ಎಲ್ಲಿ ಬೇಕೋ ಏನು ಬೇಕೋ ಎಲ್ಲ ಅವ್ನು ರೆಡಿ ಆಗ್ತಾನೆ, ಬೆಳಗ್ಗೆ ಬರ್ತಾನೆ, ತೋಡಿಸ್ತಾನೆ, ಮಾಡ್ತಿದ್ದಾನೆ. ಎಲ್ಲಿನೂ ಯಾವುದೇ ರೀತಿಯಾದ ಒಂದು ಸಾಕ್ಷಿ ಆಧಾರಗಳು ಸಿಗಲಿಲ್ಲ. ಸೊ ಅದ್ರ ಮುಂದುವರೆದ ಭಾಗವಾಗಿ ಏನಾಗಿದೆ ಅಂದರೆ, ಈಗ ಹೆಣ ಇದೆ ಅಂತೇಳಿ ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಹೆಣ ಇದೆ ಹೇಳಿಕೆ ಕೊಟ್ಟಿದ್ದಾದಮೇಲೆ ಇನ್ನೊಬ್ಬ ವ್ಯಕ್ತಿ ಸೃಷ್ಟಿ ಮಾಡಬೇಕು. ಅವ್ರು ಇನ್ನೊಬ್ಬ ವ್ಯಕ್ತಿ ಯಾರು ಅಂದರೆ ಇದು ಏನು ಭಟ್, ಅವಳು ಸುಜಾತ ಭಟ್. ಸುಜಾತ ಭಟ್ ಮತ್ತು ಅನನ್ಯ ಭಟ್ ಅನ್ನಂಥ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾರೆ.
ಯಾಕೆ ಸೃಷ್ಟಿ ಮಾಡ್ತಾರೆ ಅಂದರೆ ಇಲ್ಲಿ ಊತಿದ್ದೀವಿ ಅಂತೇಳಿ ಒಂದು ಪ್ರೂಫ್ ಬೇಕಾಗ್ತದೆ. ಆ ಪ್ರೂಫ್ ಏನು ಅಂದರೆ ಯಾರೋ ಒಬ್ಬರು ಬಂದು ಒಂದು ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಗಳು ಹುಡ್ಕೊಡ್ರಿ ಅಂತ ಕೊಟ್ಟಾಗ ನಾನು ಊತಿದ್ದೀನಿ ಅನ್ನೋದಕ್ಕೆ ಒಂದು ಶಕ್ತಿ ಬರ್ತದೆ. ಆ ಶಕ್ತಿಗೋಸ್ಕರ ಈ ಸುಜಾತಾ ಭಟ್ಟು ಅನನ್ಯ ಭಟ್ಟನ್ನು ಸೃಷ್ಟಿ ಮಾಡೋದು. ಸುಜಾತಾ ಭಟ್ ಯಾರು, ಅನನ್ಯ ಭಟ್ ಯಾರು ಅಂತೇಳಿ ತನಿಖೆ ಮಾಡ್ಕೊಂಡು ಹೋದಾಗ ಅನನ್ಯ ಭಟ್ ಅನ್ನೋದು ಹುಟ್ಟೇ ಇಲ್ಲ, ಇಂಥವಳು ಸೃಷ್ಟಿ ಮಾಡೋದು. ಯಾಕಂದರೆ ಇದಕ್ಕೆ ತೂಕ ಬರಬೇಕು, ಇದಕ್ಕೆ ಶಕ್ತಿ ಬರಬೇಕು ಅಂತ ಬರೀ ಇದೇ ಥರದ ಬುಡ್ಡೆ ಬಿಟ್ಕೊಂಡು ಓಡಾಡ್ತಿದ್ದಾರೆ. ಇನ್ನು ಯುವ ಮುಖಂಡ ಯಲಿಯೂರು ವಸಂತ್ ಮಾತನಾಡಿ, ಪ್ರವಾಸೋದ್ಯಮಕ್ಕೆ ನೇರವಾಗಿ ಹೊಡೆತ ಬೀಳ್ತಿದೆ. ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಬೇಕೆಂಬ ಕಾರಣಕ್ಕೆ ಎಸ್ಐಟಿ ತನಿಖೆ ಮಾಡುತ್ತಿರುವುದು ತಪ್ಪು. ತನಿಖೆ ಮಾಡಲೇಬೇಕೆಂದ್ರೆ ಆರೋಪಿಗಳನ್ನ ಮೊದಲು ಸರಿಯಾಗಿ ತನಿಖೆ ಮಾಡಲಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ರು. ಪ್ರವಾಸೋದ್ಯಮಕ್ಕೆ ನೇರವಾಗಿ ಹೊಡೆತ ಬೀಳ್ತದೆ. ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಬೇಕನ್ನೋ ಒಂದೇ ಒಂದು ಕಾರಣದಿಂದ ಈ SITನ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಆ ತನಿಖೆನೇ ಮಾಡಂಗಿದ್ರೆ ಯಾರು ಆರೋಪಗಳು ಮಾಡಿದ್ದಾರೆ, ಯಾರು ಅದನ್ನು ಫೋನಲ್ಲಿ ರೆಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಫೋನಲ್ಲಿ ಐತೆ ಅಂತ ಹೇಳ್ತಾ ಇರ್ತಕ್ಕಂಥವನ್ನ ತಗೊಂಬಂದು ಆ ಫೋನ್ನ ಫಸ್ಟು ವಶಕ್ಕೆ ತಗೊಂಡ್ಲಿ. ಒಬ್ಬ ಆರೋಪಿನ ತಗೊಂಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಉತ್ಖನನ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ, ಸಾಯಂಕಾಲ ಓಡಾಡಕ್ಕೆ ಬಿಡ್ತಾರೆ. ಇವತ್ತು ಅದೇ ಉತ್ಪನ್ನ ನೆನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ನಿಮ್ಮ ಮಾಧ್ಯಮಗಳಲ್ಲೇ ಕೊಟ್ಟಿತ್ತು. ಇಂಟರ್ನ್ಯಾಷನಲ್ ಚಾನಲ್ಗೆ ತಗೊಂಡೋಗ್ಬಿಟ್ಟು ಅವನ್ನ ಸಂದರ್ಶನ ಮಾಡ್ತಾರೆ ಅಂತಂದರೆ ಕರ್ನಾಟಕದ ನ್ಯೂಸ್ ಚಾನಲ್ಗಳು ಕೊಡಬೇಕು. ಇದು ಕರ್ನಾಟಕದ ರಾಜ್ಯದ ಘನತೆಗೆ ಸಂಬಂಧಪಟ್ಟಿದ್ದಂಥ ಪ್ರಶ್ನೆ, ಹಿಂದೂಗಳ ಧಾರ್ಮಿಕತೆಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ. ನೀವು ತನಿಖೆನೇ ಮಾಡಬೇಕಂದ್ರೆ ಇದು ಕರ್ನಾಟಕ ವ್ಯಾಪ್ತಿ ಮೀರಿ ಹೋಗಿರೋದ್ರಿಂದ ರಾಷ್ಟ್ರೀಯ ತನಿಖಾ ದಳಕ್ಕೆ ಈ ತನಿಖೆನ ವರ್ಗಾಯಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು ಸರ್? ವಸಂತ್ ಕುಮಾರ್. ಈ ಸಂದರ್ಭದಲ್ಲಿ ದೇವನಹಳ್ಳಿ ಶ್ರೀ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಸಮಿತಿಯ ರಾಧಾಕೃಷ್ಣ, ಬಾಲಾಜಿ, ರಾಜಣ್ಣ, ಸೊನ್ನೇಗೌಡ, ಆಂಜನೇಯ ರೆಡ್ಡಿ, ಮಂಜುನಾಥ್, ಶಿವಪ್ರಸಾದ್, ಸೋಮಣ್ಣ, ಧರ್ಮೇಂದ್ರ, ಕಂಡಕ್ಟರ್ ನಾರಾಯಣಸ್ವಾಮಿ ಮುಖಂಡರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನವೀನ್ ರೆಕಾರ್ಡ್ ಮಾಡ್ತಾರೆ, ತಗೊಳ್ಳಿ ಫೋಟೋ ತಗೊಳ್ಳಿ ನೋಡಿ. ಏನಪ್ಪಾ ಇದು, ಎಷ್ಟು ಹೊಡೆದ್ರು ಗಡಿಗೆಗೆ ಬೀಳ್ತಾನೇ ಇಲ್ಲವಲ್ಲ, ಅದು ಬೀಳೋದು ಯಾವಾಗ, ನಮಗೆ ಬೆಣ್ಣೆ ಸಿಗೋದು ಯಾವಾಗ ಅಂತ ಪುಟಾಣಿಗಳು ಚಿಂತೆಗೀಡಾಗಿದ್ರು. ದಣಿದವರಂತೆ ಕಾಣುತ್ತಿದ್ರು. ಶ್ರೀಕೃಷ್ಣ ಜಯಂತಿ ಅಂಗವಾಗಿ ಪುಟಾಣಿ ಮಕ್ಕಳೆಲ್ಲ ರಾಧಾ ರುಕ್ಮಿಣಿ ಸಮೇತ ಶ್ರೀಕೃಷ್ಣನ ವೇಷಧಾರಿಗಳಾಗಿದ್ರು. ವೇಷಧಾರಿ ಮಕ್ಕಳ ಆ ಆಟ ನೋಡೋಕೆ ಖುಷಿಯಾಗಿತ್ತು. ಎಲ್ಲಿ ಅಂತೀರಾ, ಈ ಸುದ್ದಿ ನೋಡಿ. ಇಲ್ಲಿ ನೋಡಿ, ಮೇಲಿನ ಮಡಿಕೆ ಹೊಡೆಯಲು ಇವರು ಲಾಂಗ್ ಜಂಪ್, ಹೈ ಜಂಪ್ ಮಾಡಿ ಬೆಣ್ಣೆ ಗಡಿಗೆಗೆ ಹೊಡೆದ್ರು, ಅದು ಹೊಡೆಯಲೇ ಇಲ್ಲ. ಅಷ್ಟಕ್ಕೂ ಇದು ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಇಂದು LKG, UKG ಮಕ್ಕಳೆಲ್ಲರಿಗೂ ಶ್ರೀಕೃಷ್ಣ, ರಾಧಾ, ರುಕ್ಮಿಣಿ ವೇಷ ತೊಡಿಸಿದ್ರು. ಶ್ರೀಕೃಷ್ಣನ ಲೀಲೆಗಳನ್ನ ನೆನಪಿಸುವ ನೃತ್ಯ ಮಾಡಿದ್ರು. ಬೆಣ್ಣೆ ಗಡಿಗೆ ಹೊಡೆಯುವ ಸ್ಪರ್ಧೆ ನಡೆಸಿದ್ರು. ಸದಾ ಪಾಠ, ಹೋಂವರ್ಕ್ ಅಂತ ಬ್ಯುಸಿಯಾಗಿದ್ದ ಮಕ್ಕಳು, ಶಿಕ್ಷಕರು ಇಂದು ಆಟ ಪಾಠದಲ್ಲಿ ತೊಡಗಿದ್ರು. ತಮ್ಮ ಮಕ್ಕಳಿಗೆ ವೇಷ ತೊಡಿಸಿ ಕಳುಹಿಸಿದ್ದ ಪೋಷಕರು ಇಂದು ಶಾಲೆಗೆ ಭೇಟಿ ನೀಡಿ ಮಕ್ಕಳ ಆಟ ಪಾಠ ವೀಕ್ಷಿಸಿ ಖುಷಿಪಟ್ಟರು. ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಮಕ್ಕಳಿಗೆ ಬರೀ ಪಾಠ ಮಾಡುವುದಲ್ಲದೆ ಹಬ್ಬ ಹರಿದಿನ ಆಚಾರ ವಿಚಾರಗಳನ್ನು ಕಲಿಸುವ ದೃಷ್ಟಿಯಿಂದ ಕೃಷ್ಣವೇಷ ಗತಕಾಲದ ನೆನಪನ್ನ ಮರುಕಳಿಸುವ ದೃಷ್ಟಿಯಲ್ಲಿ ಬೆಣ್ಣೆ ಗಡಿಗೆ ಹೊಡೆಯುವ ಆಟ ಆಡಿಸಿ ಮಕ್ಕಳಿಗೆ ಖುಷಿ ಪಡಿಸುತ್ತಾ ಗತಕಾಲವನ್ನ ನೆನಪಿಸುತ್ತಿದ್ದಾರೆ ಎಂದು ಪೋಷಕರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಎಲ್ಲ ಮಕ್ಕಳಿಗೂ ಅವ್ರದೇ ಆದಂತಹ ಒಂದು ಕಲ್ಚರಲ್ ಫೆಸ್ಟಿವಲ್ಸ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಸೆಲೆಬ್ರೇಷನ್, ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರಲ್ಲ. ನಾವು ಕೆಲವೊಂದು ಹಬ್ಬ ಮನೇಲಿ ಆಚರಿಸ್ತೀವಿ, ಅದೆಲ್ಲ ಸ್ಕೂಲಲ್ಲಿ ಪ್ರತಿಯೊಂದು ಹಬ್ಬನೂ ಆಚರಿಸಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಅವಳನ್ನ ಬೆಳಗ್ಗೆಯಿಂದ ರೆಡಿ ಮಾಡೋದೇ ಒಂಥರ ಖುಷಿ. ಯಾವಾಗಲೂ ಹೋಮ್ವರ್ಕು ಅದು ಇದು ಅನ್ನೋದಕ್ಕಿಂತ ಈ ಥರ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ರೆಡಿ ಆಗುವಂಥದ್ದು, ಅದರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಮಕ್ಕಳು. ನಮ್ಮಮ್ಮ ಹೊಸ ಬಟ್ಟೆ ಹಾಕ್ತಾ ಇದ್ದಾರೆ, ನಮ್ಮನ್ನ ಬೇರೆ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತ ಮಕ್ಕಳು ಉತ್ಸಾಹದಿಂದ ರೆಡಿ ಆಗ್ತಾ ಇದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ಲಭಿಸಿದ್ದು, ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣ ಹಾಗೂ ಒಳಾಂಗಣ ಕ್ರೀಡಾಂಗಣದಲ್ಲಿ ಶನಿವಾರ ಆರಂಭವಾದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ 200ಕ್ಕೂ ಅಧಿಕ ಮಕ್ಕಳು ಪಾಲ್ಗೊಂಡಿದ್ದರು. ಅವರಲ್ಲಿ DYES ಮಕ್ಕಳೇ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.
ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣ ಹಾಗೂ ಒಳಾಂಗಣ ಕ್ರೀಡಾಂಗಣದಲ್ಲಿ ಶನಿವಾರ ಆರಂಭವಾದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಆರ್ ಗೀತಾ ಚಾಲನೆ ನೀಡಿ ಮಾತನಾಡಿ, ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದವರು ಹಾಗೂ ಗುಂಪು ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದವರು ಸೆಪ್ಟೆಂಬರ್ 6 ಹಾಗೂ 7ರಂದು ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗುತ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಗೆದ್ದವರು ವಲಯ ಮಟ್ಟಕ್ಕೆ ಆಯ್ಕೆಯಾಗುತ್ತಾರೆ. ವಲಯ ಮಟ್ಟಕ್ಕೆ ತೆರಳುವ ಸ್ಪರ್ಧಿಗಳಿಗೆ ಭತ್ಯೆ ಹಾಗೂ ಟ್ರ್ಯಾಕ್ ಸೂಟ್ ಕೊಡುತ್ತೇವೆ ಎಂದು ಮಾಹಿತಿ ನೀಡಿದರು. ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ ವಿಭಾಗದಲ್ಲೂ ಕ್ರೀಡೆಗಳು ಇರುತ್ತವೆ. ಏನು ತಾಲೂಕಿಂದ ವೈಯಕ್ತಿಕ ಕ್ರೀಡೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡ್ಕೊಂಡಿರ್ತಾರೆ ಅವರು ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಗುಂಪು ಕ್ರೀಡೆಗಳಲ್ಲಿ ಯಾರು ಪ್ರಥಮ ಸ್ಥಾನ ಪಡ್ಕೊಂಡಿರ್ತಾರೆ ತಾಲೂಕು ಮಟ್ಟದಿಂದ ಅವರು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಕೆಲವು ಕ್ರೀಡೆಗಳು ನೇರವಾಗಿ ಜಿಲ್ಲಾ ಮಟ್ಟದಲ್ಲೇ ನಡೆಯುತ್ತವೆ. ಹಾಗೆಯೇ ಈ ಒಂದು ಜಿಲ್ಲಾ ಮಟ್ಟದಿಂದ ಗೆದ್ದಂಥ ಕ್ರೀಡಾಪಟುಗಳಿಗೆ ನಾವು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಟ್ರ್ಯಾಕ್ ಸೂಟ್ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ವಿಭಾಗ ಮಟ್ಟದಲ್ಲಿ ಹೋಗ್ತಾ ಇರೋಂಥ ಕ್ರೀಡಾಪಟುಗಳಿಗೆ ಏನು TA ಮತ್ತು DAಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ವಿಭಾಗ ಮಟ್ಟದ್ದು ನಮಗೆ ಇನ್ನೂ ದಿನಾಂಕಗಳು ನಿಗದಿಯಾಗಿಲ್ಲ, ಯಾವ್ಯಾವ ಕ್ರೀಡೆಗಳು ಅಂತ ಹೇಳ್ಬಿಟ್ಟು ನಮಗೆ ಈಗಾಗಲೇ ವಿಭಾಗ ಮಟ್ಟಕ್ಕೆ ನೇರವಾಗಿ ಕೆಲವು ಭಾಗವಹಿಸೋದಂತೂ ಇರುತ್ತೆ. ಜಿಲ್ಲಾ ಮಟ್ಟದಿಂದ ಅದರಲ್ಲೂ ಸಹ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಏನು ಗೆಲ್ತಾರೆ ಅವರು ವಿಭಾಗ ಮಟ್ಟಕ್ಕೆ ಹೋಗಲಿಕ್ಕೆ ಅರ್ಹರಾಗಿರ್ತಾರೆ. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಗುಂಪು ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಪಡೆದವರು ವಿಭಾಗ ಮಟ್ಟಕ್ಕೆ ಹೋಗಲಿಕ್ಕೆ ಅರ್ಹರಾಗಿರ್ತಾರೆ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆನ್ಲೈನ್ನಲ್ಲಿ ನೋಂದಣಿಗೆ ಅವಕಾಶ ಮಾಡಿಕೊಡಲಾಗಿದೆ. ಲಿಂಕ್ ಕೂಡ ಕೊಟ್ಟಿದ್ದು, ಮೊಬೈಲ್ನಲ್ಲೇ ನೋಂದಣಿ ಮಾಡಿಕೊಂಡು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬಹುದು. ಸ್ಥಳಕ್ಕೆ ಬಂದು ಕೂಡ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಎಂದರು. ಮಹಿಳೆಯರ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ಮಾನಸ ವಿ ಮೊದಲ ಸ್ಥಾನ ಪಡೆದರೆ ಸುಷ್ಮಿತಾ 2ನೇ ಸ್ಥಾನ ಗಳಿಸಿದ್ರು. ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಅನುಶ್ರೀ ಪ್ರಥಮ ಹಾಗೂ ಅಮರಾವತಿ ದ್ವಿತೀಯ ಸ್ಥಾನ ಗಿಟ್ಟಿಸಿಕೊಂಡರು. ಟ್ರಿಪಲ್ ಜಂಪ್ನಲ್ಲಿ ಅನುಷಾ 7.63 ಮೀಟರ್ ದೂರ ಜಿಗಿದು ಪ್ರಥಮ ಸ್ಥಾನ ಪಡೆದ್ರು. ಅವರಿಗೆ ಸ್ಪರ್ಧೆ ನೀಡಿದ ಚಂದನ 7.60 ಮೀಟರ್ ದೂರ ಜಿಗಿದು ದ್ವಿತೀಯ ಸ್ಥಾನ ಪಡೆದ್ರು. ಪುರುಷರ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ಮಾರ್ಜಿನಹಳ್ಳಿಯ ಜೈಹಿಂದ್ ಅಗ್ರಸ್ಥಾನ ಸಂಪಾದಿಸಿದ್ರು. DYESನ ನಂದನ್ 2ನೇ ಸ್ಥಾನ ಗಳಿಸಿದ್ರು. ಕೋಚ್ ವೆಂಕಟೇಶ್ ಮಾರ್ಗದರ್ಶನದಲ್ಲಿ ಸ್ಪರ್ಧೆಗಳು ನಡೆದವು. ಈ ವೇಳೆ ಶಾಲಾ ಶಿಕ್ಷಣ ಇಲಾಖೆಯ ಮುರಳಿ ಮೋಹನ್ ಹಾಗೂ ನಾಗರಾಜ್ ಎಸ್, ಚೌಡಪ್ಪ, ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾದಾಗ ಎಲ್ಲ ಕಾಲಕ್ಕೂ ಸಂಭವಾಮಿ ಯುಗೆ ಯುಗೆ ಎಂದು ಹೇಳಿ ಧರ್ಮೋದ್ಧಾರಕನಾಗಿ ಜಗತ್ತೋದ್ಧಾರಕನಾಗಿ ನಿಂತರು ಶ್ರೀಕೃಷ್ಣ. ಧರ್ಮವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಭಗವಾನ್ ವಿಷ್ಣುವಿನ 8ನೇ ಅವತಾರವಾಗಿರುವ ಕೃಷ್ಣ ಸಾವಿರಾರು ಗೋಪಿಕಾ ಸ್ತ್ರೀಯರಿಗೆ ರಕ್ಷಣೆ ಕೊಟ್ಟವನು. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಕೌರವರ ಯುದ್ಧದಲ್ಲಿ ಧರ್ಮ ರಕ್ಷಣೆ ಕರ್ತವ್ಯ ಮಾಡುವುದರಲ್ಲಿ ಶ್ರೀಕೃಷ್ಣ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು DC ರವೀಂದ್ರ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಯಾದವ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಶ್ರೀಕೃಷ್ಣನ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ DC PN ರವೀಂದ್ರ ಮಾತನಾಡಿ, ಶ್ರೀಕೃಷ್ಣ ಎಂದರೆ ಒಂದು ರೀತಿಯ ಚೇತನ, ಜೀವಂತಿಕೆ ಕಳೆ. ಶ್ರೀಕೃಷ್ಣನನ್ನು ನೆನೆಯುವುದು ಒಂದು ಭಾಗ್ಯ. ಇಂದಿಗೂ ಅನೇಕ ತಾಯಂದಿರು ಮನೆಯಲ್ಲಿ ತಮ್ಮ ಚಿಕ್ಕ ಮಕ್ಕಳಿಗೆ ಶ್ರೀಕೃಷ್ಣನ ವೇಷವನ್ನ ಹಾಕಿ ಸುಂದರವಾಗಿ ಅಲಂಕರಿಸಿ ಆನಂದ ಪಡುತ್ತಾರೆ. ಸಂಕಷ್ಟದ ಸಂದರ್ಭಗಳಲ್ಲಿ ಕೃಷ್ಣ ಕೃಷ್ಣ ಹರಿ ಹರಿ ಎಂದು ಕೃಷ್ಣ ಕೃಷ್ಣ ಹರಿ ಹರಿ ಎಂದು ಮನಸ್ಸಿನಲ್ಲಿ ನೆನೆದರೆ ಸಂಕಷ್ಟ ದೂರವಾಗುತ್ತದೆ ಎಂದು ಪ್ರತೀತಿ ಇದೆ. ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಶ್ರೀಕೃಷ್ಣನ ಜನ್ಮ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನ ಬೋಧನೆ ಮತ್ತು ಸಂದೇಶಗಳನ್ನ ಇಂದಿಗೂ ಹಾಗೂ ಮುಂದಿನ ಪೀಳಿಗೆಗೆ ನಿರಂತರವಾಗಿ ತಲುಪಲಿವೆ. ಒಂದು ಶ್ರೀಕೃಷ್ಣ ಅವತಾರ. ಈ ಜಗತ್ತು ಎಲ್ಲಿ ತನಕ ಇರುತ್ತೋ ಈ ಸೌರಮಂಡಲದಲ್ಲಿ ಈ ಭೂಮಿ ಅಂತಕ್ಕಂಥ ಒಂದು ಕೋಟ್ಯಾನು ವರ್ಷಗಳಿಂದಲೂ ಕೂಡ ಬಂದಿದೆ, ಇನ್ನು ಕೋಟ್ಯಾನು ವರ್ಷಗಳ ತನಕ ಇರುತ್ತೆ. ಹಾಗಾಗಿ ಇಂಥ ಒಂದು ಜಗತ್ತಿನಲ್ಲಿ ಶ್ರೀಕೃಷ್ಣನನ್ನು ನಾವು ನೆನೆಯುವುದೇ ಒಂದು ಭಾಗ್ಯ. ಯಾವುದೇ ಮನೆಗಳಲ್ಲಿ ಹೋಗಲಿ ನಮ್ಮ ಎಲ್ಲ ಚಿಕ್ಕ ಮಕ್ಕಳಿಗೆ ಶ್ರೀಕೃಷ್ಣನ ವೇಷವನ್ನು ಹಾಕದೇ ಇರುವ ತಾಯಂದಿರು ಮತ್ತು ತಾಯಂದಿರೇ ಇಲ್ಲ.
ಹೌದಲ್ವಾ? ಪ್ರತಿಯೊಬ್ಬರು ಕೂಡ 5 ವರ್ಷದೊಳಗಡೆ ತನ್ನ ಮಗನಿಗೆ ಅಥವಾ ಮಗಳಿಗೆ ಶ್ರೀಕೃಷ್ಣನ ವೇಷವನ್ನು ಹಾಕಿ ತಲೆ ಮೇಲೆ ಒಂದು ನವಿಲುಗರಿಯನ್ನ ಇಟ್ಟು ನೋಡುವುದೇ ಒಂದು ಆನಂದ. ಜಗದೋದ್ಧಾರಕ ಅಂತ ಹೇಳ್ಬಿಟ್ಟು ನಾವು ಕರೀತೀವಿ. ಜಗದೋದ್ಧಾರಕ ಅಂತ ಕೂಡ ನಾವು ಕರೀತೀವಿ. ಬಾಯಿಯಲ್ಲಿನೇ ಬ್ರಹ್ಮಾಂಡವನ್ನು ತೋರಿಸಿದಂತ ಮಹಾನ್ ವ್ಯಕ್ತಿ ಶ್ರೀಕೃಷ್ಣ. ಸಾವಿರಾರು ಜನ ಗೋಪಿಕಾಸ್ತ್ರೀಯರಿಗೆ ರಕ್ಷಣೆಯನ್ನ ಕೊಟ್ಟಂತವನು ಶ್ರೀಕೃಷ್ಣ. ಅಧರ್ಮಗಳು ಜಗತ್ತಿನಲ್ಲಿ ಸಂಭವಿಸುವ ಎಲ್ಲಾ ಕಾಲಕ್ಕೂ ಕೂಡ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಬಂದು ಈ ಜಗತ್ತಿನ ಧರ್ಮವನ್ನು ಕಾಯ್ತಕ್ಕಂಥ ನಿಟ್ಟಿನಲ್ಲಿ ಧರ್ಮೋದ್ಧಾರಕನಾಗಿ ಕೆಲಸ ಮಾಡಿರ್ತಕ್ಕಂಥವರು ಶ್ರೀಕೃಷ್ಣ. ಸೂರ್ಯ, ಚಂದ್ರ, ಭೂಮಿ ಇರುವವರೆಗೂ ಕೃಷ್ಣನ ಜೀವನ ಚರಿತ್ರೆ, ಆದರ್ಶಗಳು ಸಾರ್ವತ್ರಿಕ ಮತ್ತು ಪ್ರಸ್ತುತವಾಗಿರಲಿವೆ ಎಂದು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್, ತಹಶೀಲ್ದಾರ್ ರಶ್ಮಿ, ಪ್ರಾಂಶುಪಾಲರಾದ ಪಿಎನ್ ನರಸಿಂಹಾರೆಡ್ಡಿ, ಸಮುದಾಯದ ಮುಖಂಡರಾದ ಕೆಎಂ ಮುನೇಗೌಡ, ಆರ್ ವೆಂಕಟೇಶ್, ವಿ ಮುನಿಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಸಿಹಿ ನೀರಿನ ಕೆರೆ ಚಿಕ್ಕಕೆರೆ ಎಂದೇ ಪ್ರಸಿದ್ಧವಾಗಿರುವ ಸ್ಥಳದಲ್ಲಿ ಚಿಕ್ಕಕೆರೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಶನಿವಾರದ ವಿಶೇಷ ಪೂಜೆ ನಡೆಯಿತು. ಚಿಕ್ಕಕೆರೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ, ಪೂಜೆ, ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ ಪ್ರಾರಂಭಿಸಿ ವಿವಿಧ ಸೇವಾ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ನೂತನವಾಗಿ ಸಮಿತಿಗೆ ಆಯ್ಕೆಗೊಂಡಿರುವ ಪದಾಧಿಕಾರಿಗಳು ಮಾಡುತ್ತಾರೆ. ಟ್ರಸ್ಟ್ ನೋಂದಣಿಯಾಗಿರುವ ಹಿನ್ನೆಲೆಯಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಗುತ್ತಿದೆ ಎಂದು ಪುರಸಭಾ ಸದಸ್ಯ ಬಾಂಬೆ ನಾರಾಯಣಸ್ವಾಮಿ ಹೇಳಿದರು. ಏನು ಕಳೆದ 24ನೇ ಸಾಲಿನಲ್ಲಿ ಆಗಸ್ಟ್ 29, 30, 31ರಂದು ಪುನರ್ ಪ್ರತಿಷ್ಠಾಪನೆಗಳು ಪೂಜೆಗಳಾಗಿತ್ತು. ಅದೇ ರೀತಿ ಆ ದಿನ ನಮ್ಮ ಒಂದು ದೇವನಹಳ್ಳಿ ಟೌನಿನ ಚಿಕ್ಕಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಟ್ರಸ್ಟು ಆಗಿತ್ತು. ಅದು ಆದಂಥ ಎಲ್ಲರಿಗೂ ನಮ್ಮ ಅಧ್ಯಕ್ಷರಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೂ ಒಂದು ಚಿಕ್ಕದಾಗಿ, ಯಾಕೆಂದರೆ ವರ್ಷ ಆಯಿತು, ಅದರಿಂದ ಒಂದು ಸನ್ಮಾನ ಕೊಟ್ಟಿದ್ದೆ. ಇದೇ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಟ್ರಸ್ಟ್ ಅಧ್ಯಕ್ಷ ಹನುಮಂತರಾಯಪ್ಪ ನೇತೃತ್ವದಲ್ಲಿ ನೆರವೇರಿದ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆದವು. ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಕೆರೆಯ ಅಂಗಳದಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಟ್ರಸ್ಟ್ ಪದಾಧಿಕಾರಿಗಳು ನಡೆಸಿಕೊಟ್ಟರು. ಆಗಸ್ಟ್ 30ರಂದು ಸ್ವಾಮಿ ಸನ್ನಿಧಿಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯ ಟ್ರಸ್ಟ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಹಿರಿಯ ಮುಖಂಡ ಮುನಿ ಆಂಜಿನಪ್ಪ, ಗೌರವ ಅಧ್ಯಕ್ಷ ವಸಂತ ಬಾಬು, ಅಧ್ಯಕ್ಷ ಹನುಮಂತರಾಯಪ್ಪ, ಉಪಾಧ್ಯಕ್ಷ ಬಿವಿ ಕೃಷ್ಣಯ್ಯ, ಕಿಟ್ಟಣ್ಣ, ಮಂಜುನಾಥ್, ಶ್ಯಾಮಣ್ಣ, ಕುಮಾರ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಶ್ರೀಕೃಷ್ಣ ನಾಮದ ಜಪ ಮುಗಿಲು ಮುಟ್ಟಿತ್ತು. ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ಯಾದವ ಸಮುದಾಯದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಕೃಷ್ಣನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಯಿತು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀಕೃಷ್ಣನ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಿತು. ನಗರ ಸೇರಿದಂತೆ ತಾಲೂಕಿನ ನಾನಾ ಕಡೆಯಿಂದ ಆಗಮಿಸಿದ್ದ ಅಲಂಕೃತ ಬೆಳ್ಳಿ ರಥ, ಮುತ್ತಿನ ಪಲ್ಲಕ್ಕಿಗಳ ರಥಗಳು ಒಂದಕ್ಕಿಂತ ಒಂದು ನೋಡಲು ಕಣ್ಣು ಕುಕ್ಕುವಂತಿದ್ವು. ತಮಟೆ, ಡೊಳ್ಳು, ಕರಡಿ ಕುಣಿತ, ಕೀಲು ಕುದುರೆ ಇನ್ನಿತರೆ ಜಾನಪದ ಕಲಾ ತಂಡಗಳು ಉತ್ಸವಕ್ಕೆ ಇನ್ನಷ್ಟು ಮೆರುಗು ನೀಡಿತ್ತು. ಮಕ್ಕಳು ಶ್ರೀಕೃಷ್ಣ ವೇಷಧಾರಿಗಳಾಗಿ ಗಮನ ಸೆಳೆದ್ರು. ಮಹಿಳೆಯರು ತಂಬಿಟ್ಟು ದೀಪಗಳನ್ನ ತಲೆ ಮೇಲೆ ಹೊತ್ತು ಬಂದು ಭಗವಂತನಿಗೆ ಬೆಳಗಿದ್ರು.
ಶಾಸಕ ಬಿಎನ್ ರವಿಕುಮಾರ್ ಅವರು ದೇವಾಲಯದ ಆವರಣದಲ್ಲಿ ಮುತ್ತಿನ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿ, ಶ್ರೀಕೃಷ್ಣನ ಬದುಕೆ ನಮ್ಮೆಲ್ಲರಿಗೂ ದಾರಿದೀಪವಿದ್ದಂತೆ. ಗೀತೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮನು ನೀಡಿರುವ ಸಂದೇಶಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಸಾರ್ಥಕವಾಗಲಿದೆ ಎಂದರು. ಈ ವೇಳೆ ಶಾಸಕ ಬಿಎನ್ ರವಿಕುಮಾರ್, ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಸಮುದಾಯದ ಮುಖಂಡರಾದ ದೊಗರನಾಯಕನಹಳ್ಳಿ ವೆಂಕಟೇಶ್, ನಟರಾಜ್ ಇನ್ನಿತರೆ ಮುಖಂಡರು ಭಾಗವಹಿಸಿದ್ರು. ವೀರಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಗುಡಿಬಂಡೆ ಪಟ್ಟಣದ ಸಂತೆ ಬೀದಿಯ ವೆಂಕಟರಮಣಸ್ವಾಮಿ ಬ್ರಹ್ಮರಥೋತ್ಸವ ಶನಿವಾರ ಸಕಲ ಪೂಜಾ ಕೈಂಕರ್ಯಗಳೊಂದಿಗೆ ಅಪಾರ ಸಂಖ್ಯೆಯ ಭಕ್ತರ ಸಮೂಹದಲ್ಲಿ ನೆರವೇರಿತು. ಮುಜರಾಯಿ ಇಲಾಖೆ ಮತ್ತು ಶ್ರೀ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸದ 4ನೇ ಶನಿವಾರ ಬ್ರಹ್ಮರಥೋತ್ಸವ ಅಂಗವಾಗಿ ಬೆಳಗ್ಗೆ ದೇವಾಲಯದಲ್ಲಿ ದೇವರಿಗೆ ಅಭಿಷೇಕ, ಕೃಷ್ಣ ಗಂಧೋತ್ಸವ ಮತ್ತು ಬ್ರಹ್ಮರಥೋತ್ಸವಕ್ಕೆ ವಸಂತ ಸೇವೆ ನೆರವೇರಿದ ಬಳಿಕ ರಥದಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಕುಳ್ಳಿರಿಸಿ ಹೋಮ, ಹವನ, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ರಥವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ರಥೋತ್ಸವಕ್ಕೆ ಬಂದಿದ್ದ ನೂರಾರು ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮವನ್ನ ಜಪಿಸುತ್ತಾ ರಥವನ್ನ ಎಳೆದು ದೇವರ ದರ್ಶನವನ್ನ ಪಡೆದರು. ಬ್ರಹ್ಮರಥವು ಪಟ್ಟಣದ ಮಾರುತಿ ವೃತ್ತದಿಂದ ಮುಖ್ಯ ರಸ್ತೆಯಲ್ಲಿ ಸಾಗಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಾಲಯದವರೆಗೆ, ಬಳಿಕ ಸಂಜೆ ಮಾರುತಿ ವೃತ್ತದವರೆಗೆ ಎಳೆದು ನಿಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರು ರಥದ ಮೇಲೆ ಬಾಳೆಹಣ್ಣು, ಹೂವು ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು. ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಶ್ರೀರಾಮಯ್ಯ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಹಶೀಲ್ದಾರ್ ಸಿಗ್ಬತುಲ್ಲಾ, ಸಬ್ ಇನ್ಸ್ಪೆಕ್ಟರ್ ರಮೇಶ್, ಶ್ರೀ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು, ಸದಸ್ಯರುಗಳು, ಸಹಸ್ರಾರು ಸಂಖ್ಯೆಯ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿದರು. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಕಡ್ಶಿಗನಹಳ್ಳಿಯ 3ನೇ ವರ್ಷದ ವಾರ್ಷಿಕೋತ್ಸವದ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ದೇವಾಲಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ನೆರವೇರಿಸಿದರು. ಬೆಳಗ್ಗೆಯಿಂದ ದೇವರಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ಆಭರಣ ಅಲಂಕಾರ, ಧಾರ್ಮಿಕ ಕೈಂಕರ್ಯಗಳು ನಡೆದಿದ್ದು, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಮಧ್ಯಾಹ್ನ ಶ್ರೀ ರಾಧಾಕೃಷ್ಣ ಉತ್ಸವ ಮೂರ್ತಿಯನ್ನ ಗ್ರಾಮದ ಮಹಿಳೆಯರು ದೀಪಗಳ ಮತ್ತು ವಾದ್ಯಗಳ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಶ್ರೀಕೃಷ್ಣನ ಭಕ್ತಿ ಲೀಲೆಗಳನ್ನು ಭಕ್ತಿಯಿಂದ ಆರಾಧಿಸಿದ್ರು. ಸಮುದಾಯದ ಮುಖಂಡ ಹಿರಿಯ ವಕೀಲ ಕೆಎಂ ಮುನೇಗೌಡ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ದೇವಾಲಯದ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ಇಡೀ ಗ್ರಾಮ ಧಾರ್ಮಿಕ ಸ್ಥಳವಾಗಿ ಮಾರ್ಪಟ್ಟಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಮಹಾಮಂಗಳಾರತಿ, ಪಂಚಾಮೃತ ಅಭಿಷೇಕಗಳಲ್ಲಿ ಭಾಗವಹಿಸಿದ್ದು, ಎಲ್ಲ ಕಾರ್ಯಕ್ರಮಗಳನ್ನು ಸೇವಾಕರ್ತರು ಗ್ರಾಮಸ್ಥರ ಸಹಕಾರದಿಂದ ಅಚ್ಚುಕಟ್ಟಾಗಿ ನಡೆದಿದೆ ಎಂದರು. ಈ ವೇಳೆ ದೇವಾಲಯದ ಸೇವಾಕರ್ತ ಮುನಿರಾಜು, ಮೋಹನ್, ದೇವಾಲಯದ ಪ್ರಧಾನ ಅರ್ಚಕ ಶ್ರೀನಿವಾಸಾಚಾರಿ, ದೇವರಾಜ್, ಶಾಂತಕುಮಾರ್, ಶಿವಕುಮಾರ್, ನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು.
ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯು ಅವೈಜ್ಞಾನಿಕವಾಗಿರುವುದನ್ನು ಖಂಡಿಸಿ ಆಗಸ್ಟ್ 18ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಜಿಲ್ಲಾ ಸಮುದಾಯದ ಮುಖಂಡ ಎಸ್ಬಿ ಮುನಿವೆಂಕಟಪ್ಪ ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸಚಿವ ಸಂಪುಟವು ಏನಾದರೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ಅಂಗೀಕರಿಸದಿದ್ದಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಸಚಿವರು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರುಗಳು ರಾಜೀನಾಮೆ ಕೊಡುವವರೆಗೂ ಬಲಗೈ ಸಮುದಾಯ ಉಗ್ರ ಹೋರಾಟವನ್ನು ರೂಪಿಸುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುವ ರೀತಿಯಲ್ಲಿ ಸರ್ಕಾರವು ಆಗಸ್ಟ್ 16ರಂದು ಸಚಿವ ಸಂಪುಟದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅಂಗೀಕರಿಸದಿದ್ದಲ್ಲಿ ಅದರ ಪರಿಣಾಮವನ್ನು ರಾಜ್ಯ ಸರ್ಕಾರ, ಪರಿಶಿಷ್ಟ ಜಾತಿಯ ಸಚಿವರು ಮತ್ತು ಶಾಸಕರು ಎದುರಿಸಬೇಕಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳು ಒಕ್ಕೂಟದ ಜಿಲ್ಲಾ ಮುಖಂಡರಾದ ಎಂ ನಾರಾಯಣ್, ಬೂಸನಹಳ್ಳಿ ಅಂಜನಪ್ಪ, ಆಟೋ ನಾರಾಯಣಸ್ವಾಮಿ, ಶ್ರೀನಿವಾಸಪುರ ರಾಮಾಂಜನಮ್ಮ, ಬಂಗಾರಪೇಟೆ ಆನಾ ಹರೀಶ್, ಶ್ರೀನಿವಾಸಪುರ ನರಸಿಂಹಯ್ಯ ಇನ್ನಿತರರು ಹಾಜರಿದ್ದರು. ಗ್ರಾಮೀಣ ಪ್ರದೇಶದ ಹಳ್ಳಿಗಳ ಅಭಿವೃದ್ಧಿಗೆ ಸ್ಪಂದಿಸದೆ ಸರ್ವಾಧಿಕಾರಿ ಧೋರಣೆ ಮಾಡುತ್ತಿರುವ ಪಿಡಿಒ ದೀಪಾ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪಿಡಿಒರನ್ನು ಕೂಡಲೇ ವರ್ಗಾವಣೆ ಮಾಡಿ ಎಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಲೂರು ತಾಲೂಕಿನ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 1 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವ ಪಿಡಿಒ ದೀಪಾ ಹಳ್ಳಿಗಳ ಅಭಿವೃದ್ಧಿಗೆ ಸ್ಪಂದಿಸದೆ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದು, ಪಿಡಿಒ ದೀಪಾರನ್ನ ಕೂಡಲೇ ವರ್ಗಾವಣೆ ಮಾಡಿ ಪಿಡಿಒ ಬೇಡವೇ ಬೇಡ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಸದಸ್ಯರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಪಿಡಿಒ ದೀಪಾ ಪ್ರತಿನಿತ್ಯ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗದೆ ಸದಸ್ಯರಿಗೆ ಸಹಕಾರ ನೀಡುತ್ತಿಲ್ಲ. ಅಲ್ಲದೆ 10 ದಿನಗಳಿಂದ ರಜೆ ಹಾಕಿ ಗ್ರಾಮ ಪಂಚಾಯಿತಿ ಕಡೆ ಮುಖ ಮಾಡದೆ ಸ್ವಾತಂತ್ರ್ಯ ದಿನಾಚರಣೆ ಸಭೆಗೂ ಗೈರು ಹಾಜರಾಗಿದ್ದಾರೆ. 1 ವರ್ಷದಿಂದ ಸದಸ್ಯರ ಸಭೆಯೂ ನಡೆಸಿಲ್ಲ. ಗ್ರಾಮ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ದೂರಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶಾಂತಮ್ಮ, ಸದಸ್ಯರಾದ ಶ್ರೀಧರ್, ದೇವರಾಜ್, ಮುಖಂಡರಾದ ಚನ್ನವೀರಯ್ಯ, ನಯಾಜ್ ಪಾಷಾ, ಬಾಬು, ಪ್ರಶಾಂತ್, ಕಾಂತರಾಜ್, ಲಕ್ಷ್ಮಣಗೌಡ, ಮೂರ್ತಿ, ಪವನ್, ಮಧು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀಕೃಷ್ಣ ಜಯಂತಿಯ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಪಟ್ರೇನಹಳ್ಳಿ ರಾಧಾ ರುಕ್ಮಿಣಿ ಸಮೇತ ವೇಣುಗೋಪಾಲನಿಗೂ ವಿಶೇಷ ಪೂಜೆ. ಮಕ್ಕಳಿಗೆ ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮ. ಪ್ರಸಿದ್ಧ ಪ್ರವಾಸಿ ತಾಣ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಶ್ರಾವಣ ಶನಿವಾರ ಪ್ರಯುಕ್ತ ಹರಿದು ಬಂದ ಭಕ್ತ ಸಾಗರ. ಶ್ರೀನಿವಾಸ ಸಾಗರ ಕೆರೆ ತುಂಬಿಕೋಡಿ. ಶನಿವಾರ 100 ಜನ ಕೆರೆಯ ವೀಕ್ಷಣೆಗೆ ಆಗಮನ. ಮಳೆ ನೀರಿನ ಜೊತೆಗೆ ಎಚ್ಎನ್ ವ್ಯಾಲಿ ಕಲುಷಿತ ಮಿಶ್ರಿತ ನೀರು ಎಂಬ ಅರಿವಿಲ್ಲದೆ ಸ್ನಾನ. ಇಂದಿನ ಯುವ ಪೀಳಿಗೆ ದಾರಿ ತಪ್ಪುತ್ತಿದ್ದು, ನಟರ ಸಂಭ್ರಮಾಚರಣೆ ಬಿಟ್ಟು ಉತ್ತಮ ಜೀವನ ರೂಪಿಸಿಕೊಳ್ಳಿ. ಶಾಸಕ ಸುಬ್ಬಾರೆಡ್ಡಿ ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.